ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ. ಹಾಯ್ ಫ್ರೆಂಡ್ಸ್, ಟೈಮ್ ಅವಾಗ ಇವಾಗ 3 ಗಂಟೆ ಆಗುತ್ತೆ. ಬೆಳಗ್ಗೆ 10:30 ಡ್ಯೂಟಿ ಆನ್ ಮಾಡಿದರೆ ಸೆಂಟ್ರ್ನಾಗ ಒಂದು ಡ್ಯೂಟಿ ಬಂತು, ಹ್ಯಾಂಡ್ಸ್ ಅಪ್ ಆಗಲಿಲ್ಲ. ಎಷ್ಟು 1:30ಗೆ. ಇವಾಗ ಟೈಮು 3 ಗಂಟೆ ಆಗೈತೆ. ಇವಾಗ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಬಂದುಬಿಟ್ಟು ಇಲ್ಲಿಂದ 1.5 ಕಿಲೋಮೀಟ್ರ್ ಐತೆ. ದಾಸರಳ್ಳಿ ಹತ್ರ ಬಿದ್ದಿರೋದು ಪಿಕಪ್ಪು. ಡ್ರಾಪ್ ಬಂದುಬಿಟ್ಟು ಇದಕ್ಕೆ ಬಿದ್ದೈತೆ, ಮಾರ್ಕೆಟ್ಗೆ, ಸುಲ್ತಾನ್ಪೇಟೆ ಮೇನ್ ರೋಡು. ಗಾಡಿ ನಿಲ್ಲಿಸಿದ್ದೀನಿ. ಅಲ್ಲಿ ಸೆನ್ಮನ್ ದೇವಸ್ಥಾನ ಬಿಟ್ಟು ಸ್ವಲ್ಪ ಮುಂದೆ ಲೆಫ್ಟ್ ಸೈಡಾಗಿ ಪೈಪ್ಲೈನ್ ರೋಡ್ ಇದು, ಮಲ್ಸಂದ್ರ ಪೈಪ್ಲೈನ್ ರೋಡು. ಏನೋ ಹೆಂಗೆ ಕತೆನೋ ಇವತ್ತು ಡಲ್ಲು ಡ್ಯೂಟಿ. ದೀಪಾವಳಿ ಹಬ್ಬ ಇರೋದಕ್ಕೆ ರಜೆ ಕೊಟ್ಟಿರೋದಕ್ಕೆ ಅಷ್ಟೊಂದು ಡ್ಯೂಟಿ ಹೇಳ್ಕೊಂಬಂಗೆ ಏನಿಲ್ಲ. ಸಿಟಿ ಒಳಗೆ ಇದೆ ಡ್ಯೂಟಿಗಳು. ಇಲ್ಲಿ ಗಾಡಿ ನಿಂತೇವೆ ನೋಡಿ, ಇಲ್ಲೇ ಪಿಕಪ್ ಲೊಕೇಶನ್. ಇದು ಲೆಫ್ಟ್ ಎತ್ಕೊಂಡೋದ್ರೆ ಮೇನ್ ರೋಡ್ಗೆ ಹೋಗುತ್ತೆ, ಪೈಪ್ಲೈನ್ ರೋಡ್ಗೆ. ಇವಾಗ ತಾನೇ ಬಂದಿದ್ದೀನಿ ಪಿಕಪ್ ಲೊಕೇಶನ್ಗೆ. ಟೈಮ್ ಅವಾಗ 3:10 ಐತೆ. ಹಿಂದೆಗಡೆ ಲೋಡ್ ಮಾಡ್ತಾಯಿದ್ದಾರೆ ಎಲ್ಲ ಗಾರ್ಮೆಂಟ್ಸ್ ಐಟಮ್, ಪ್ಯಾಂಟು ಇಲ್ಲಿ ರೆಡಿ ಆಗೋದು. ಇದಕ್ಕೊಂದು ಟೈಮ್ ಬಂದಿದೆ. NGO ಫಂಕ್ಷನ್ಸು ಲೋಡ್ ಮಾಡ್ತಾಯಿದ್ದಾರೆ. 9 ಬೇಗು. ಡ್ರಾಪ್ ಲೊಕೇಶನ್ ಇಲ್ಲಿದ್ದ 16 ಕಿಲೋಮೀಟ್ರ್ ಐತೆ. 1 ಅವರ್ 10 ನಿಮಿಷ ತೋರಿಸೈತೆ. ಎಲ್ಲ ಲೋಡ್ ಆಗೈತೆ. ಇಲ್ಲೂ ಕೊಟ್ಟಾರೆ. ಇಲ್ಲಿದ್ದ ಡ್ರಾಪ್ ಲೊಕೇಶನ್ ಹೋಗೋಣ ಬನ್ನಿ. ಲೇಟಾಗಿ ಹೋಗ್ಬಿಡ್ತಿಲ್ಲ, ಸಿಕ್ಕಾಪಟ್ಟ ಡ್ಯೂಟಿಡೇ ಬೀಳಿಲ್ಲ. ಹಂಗಾಗಿ ಮಳೆ ಮಾಡ ಆಗ್ಬಿಟ್ಟೈತೆ. ಹೋಗೋಷ್ಟೊತ್ತಿಗೆ ಮಳೆ ಬರ್ಬೋದು. ಮಳೆ ಸ್ಟಾರ್ಟ್ ಆಗೈತೆ. ಅವಾಗೆ ಮಳೆ ಮಾಡೋದು ಸಿಕ್ಕಾಪಟ್ಟ ಆಗ್ಬಿಟ್ಟೈತೆ. ಇಲ್ಲಿದ್ದೆ ಇಲ್ಲ ಬರೋಷ್ಟೊತ್ತಿಗೆ 3:45ಗೆ ಫುಲ್ ಗೊರಗುಂಟೆಪಾಳ್ಯ ಫುಲ್ ಜಾಮ್ ಆಗೋಗ್ಬಿಟ್ಟೈತೆ. ಎಲ್ಲೇ ಒಳ್ಳೆ ಸ್ಟ್ರಕ್ ಆಗೋಗ್ಬಿಟ್ಟೈತೆ. ಸಿಗ್ನಲ್ಲ ಲೆಫ್ಟ್ ಎತ್ಕೋಬೇಕು. ಲಯನ್ ಸರ್ಕಲ್ ಇದು, ವಾಚ್ ಸರ್ಕಲ್, ರಾಜಾಜಿನಗರ 6th ಬ್ಲಾಕ್. 2 ಕಿಲೋಮೀಟ್ರ್ ಐತೆ. 20 ನಿಮಿಷ ತೋರಿಸ್ತೈತೆ ಡ್ರಾಪ್ ಲೊಕೇಶನ್. ಮಂಗಳ ಪರಮೇಶ್ವರಿ ದೇವಸ್ಥಾನ ಇದು. ಗಲ್ಲಿ ರೋಡು, ಪೇಟೆಗೆ ಹೋಗುತ್ತೆ. ರೋಡೆಲ್ಲ ಕಿತ್ತಾಕಿಕ್ಕ್ಯಾರೆ. ಬಿಲ್ಡಿಂಗ್ ಒಳಗಡೆ ಬೋರ್ ಆಗ್ತಾಯಿದೆ ನೋಡಪ್ಪ. ಚಿಕ್ಕಪೇಟೆ ಮೇನ್ ರೋಡ್ ಇದೆ ಫುಲ್ಲು. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ರೆಡ್ ಕಲರು ಮೆಟ್ರೋ ಪ್ಲಾಜಾ. ಮುಂದೆಗಡೆ ಫಸ್ಟ್ ಲೆಫ್ಟ್ ಪಿಕಪ್ ಡ್ರಾಪ್ ಲೊಕೇಶನ್. ಸುಲ್ತಾನ್ಪೇಟೆ ಮೇನ್ ರೋಡ್ ಇದು. ಈ ಕಡೆ ಹೋದರೆ ಮೇನ್ ರೋಡು, ಚಿಕ್ಕಪೇಟೆ ಮೇನ್ ರೋಡು. ಇವಾಗ ತಾನೇ ಬಂದಿದ್ದೇನೆ. ಟೈಮ್ ಅವಾಗ 4:37 ಆಗೈತೆ. ಹಿಂದೆಗಡೆ ಅನ್ಲೋಡ್ ಮಾಡ್ತೀವಿ. ಎಲ್ಲ ಅನ್ಲೋಡ್ ಆಗೈತೆ. ನೆಕ್ಸ್ಟ್ ಯಾವ ಕಡೆ ಡ್ಯೂಟಿ ಬೀಳುತ್ತೆ ನೋಡಬೇಕು. ಅನ್ಲೋಡ್ ಮಾಡಿ ಒಂದು 5 ನಿಮಿಷಕ್ಕೆ ತಿರ್ಗಾ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಇಲ್ಲಿದ್ದ 2 ಕಿಲೋಮೀಟ್ರ್ ಐತೆ. ಡ್ರಾಪ್ ಬಂದುಬಿಟ್ಟು ಪ್ರೆಸೆಂಟ್ ಟೌನು. ಕಸ್ಟಮರ್ ಫೋನ್ ಮಾಡಿದ್ದು ಲೊಕೇಶನ್ ಕರೆಕ್ಟ್ ಆಗಿ ಬನ್ನಿ ಅಂತ ಹೇಳಿದ್ರು. ಅಲ್ಲಿದ್ದೆ ಇಲ್ಲಿ ಬರೋಷ್ಟೊತ್ತಿಗೆ ಸುತ್ತು ರೋಡೆಲ್ಲ ಬ್ಲ್ಯಾಕ್ ಆಗೋಗ್ಬಿಟ್ಟೆ. JCB ವರ್ಕ್ ಮಾಡ್ತೈತೆ. ಈ ಕಡೆನೂ ಜಾಮ್ ಆಗಿಬಿಟ್ಟೈತೆ, ಈ ಕಡೆನೂ ಜಾಮ್ ಆಗೋಗ್ಬಿಟ್ಟೈತೆ. ಇದೇ ಒಂದು 10 ನಿಮಿಷ ವೆಯ್ಟ್ ಮಾಡಬೇಕು. ಎಲ್ಲ ಲೋಡ್ ಮಾಡ್ಕೊಂಡು ಹೋಗೋ ತನಕ ವೆಯ್ಟ್ ಮಾಡಬೇಕು. ನಿಮಿಷಕ್ಕೆ ಜಾಮ್ ಇವಾಗ ಮೂವ್ ಆಗ್ತಾಯಿದ್ದಾವೆ ಗಾಡಿಗಳೆಲ್ಲ. JCB ಚಿಕ್ಕಪೇಟೆ ಒಳಗಡೆ. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಟೈಮ್ ಅವಾಗ 5:20 ಆಗುತ್ತೆ. ಅಲ್ಲಿ ಕಾಣಿಸ್ತಾ ಇತ್ತು ನೋಡಿ, ಅದೇ ಮದರ್. ಇಲ್ಲ ಲೋಡ್ ಎಲ್ಲ ಕಡೆ ಮಳೆ ಬಂದು ಫುಲ್ ಜಾಮ್ ಆಗೋಗ್ಬಿಡುತ್ತೆ. ಚಿಕ್ಕಪೇಟೆಗಾದರೆ ಫುಲ್ ಜಾಮ್ ಅಂದರೆ ಜಾಮ್. ಲೋಡ್ ಮಾಡ್ಕೊಂಡು ಬಂದು ಇಲ್ಲಿದ್ದ ಡ್ರಾಪ್ ಲೊಕೇಶನ್ ಇನ್ನು ಬರೀ 6 ಕಿಲೋಮೀಟ್ರಿಗೆ ಅರ್ಧ ಗಂಟೆ ತೋರಿಸ್ತೈತೆ ಜಾಮ್. ಲೋಡ್ ಮಾಡ್ಕೊಂಡು ಅದು ಚಿಕ್ಕ ರೋಡಾಗಿ ಹೋಗ್ಬೇಕು, ತಲೆ ನೋವು. ಟೂ ವೀಲರ್ ಎಲ್ಲ ಅಡ್ಡಾಟ ಹಂಗೆ ನಿಲ್ಸ್ಯಾರೆ. ಈಗ ಲೋಡ್ ಮಾಡ್ಕೊಂಡು ಬಂದಿದ್ದೀನಿ. ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ. ಫುಲ್ ಜಾಮ್. ನಮ್ಮ ಡ್ರೈವರ್ ಜೀವನನೇ ಅರ್ಧ ಜಾಮ್ನಾಗೆ ಟೈಮ್ ಆಗೋಗ್ಬಿಡ್ತದೆ. ಇದು 2.5 ಕಿಲೋಮೀಟ್ರ್ ಇದೆ. 10 ನಿಮಿಷ ತೋರಿಸುತ್ತೆ. ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್. ಅಲ್ಲಿ ಕಾಣಿಸ್ತೈತೆ ನೋಡಿ, ಅದೇ ಮೇನ್ ರೋಡು. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಇದೇ ಬಿಲ್ಡಿಂಗು. ಹಿಂದೆಗಡೆ ಅನ್ಲೋಡ್ ಆಗ್ತೈತೆ. ಟೈಮ್ ಅವಾಗ 6:10 ಆಗೈತೆ.
ಎಲ್ಲ ಅನ್ಲೋಡ್ ಮಾಡ್ತಾಯಿದ್ದಾರೆ. ಎಲ್ಲ ಅನ್ಲೋಡ್ ಆಯ್ತು ಇವಾಗ ತಾನೆ. ಅನ್ಲೋಡ್ ಆಗಿ 10 ನಿಮಿಷಕ್ಕೆ ಡ್ಯೂಟಿ ಬಿದ್ದಿದೆ. ಟೈಮ್ ಅವಾಗ 6:30 ಆಗುತ್ತೆ. ಇಲ್ಲಿಂದ ಪಿಕಪ್ ಬಂದುಬಿಟ್ಟು 5 ಕಿಲೋಮೀಟ್ರ್ ಪಿಕಪ್ ಐತೆ ಅಶೋಕ್ ನಗರ. ಡ್ರಾಪ್ ಬಂದುಬಿಟ್ಟು ಹೆಬ್ಬಾಳ ಕೆಂಪಾಪುರಕ್ಕೆ ಬಿಡುತ್ತೆ. ಪಿಕಪ್ ಹತ್ರ ಹೋಗ್ತಾ ಇದ್ದೀನಿ, ಫುಲ್ ಜಾಮ್ ಆಗೋಗ್ಬಿಡುತ್ತೆ. ಜಾಮ್ ಅಂದರೆ ಜಾಮು. ಅರ್ಧ ಗಂಟೆ ತೋರಿಸ್ತೈತೆ ಟೈಮಿಂಗ್ ಪಿಕಪ್ ಲೊಕೇಶನ್. ಮುಂದೆ ಇದ್ರ ಬ್ಯಾಕ್ ಸೈಡು UV-City ಇದಿರೋದು, ಬ್ಯಾಕ್ ಕಡೆ ಪಿಕಪ್ ಲೊಕೇಶನ್. ಇವಾಗ ತಾನೇ ಬಂದಿದ್ದೀನಿ. ಟೈಮ್ ಅವಾಗ 7:15 ಆಗೈತೆ. ಹಿಂದೆಗಡೆ ಲೋಡ್ ಮಾಡ್ತಾಯಿದ್ದಾರೆ. ಸಿಕ್ಕಾಪಟ್ಟೆ ಜಾಮ್. ಎಲ್ಲ ಲೋಡ್ ಆಗೈತೆ. ಇವಾಗ ಟೈಮ್ ಅವಾಗ 7:40 ಆಗೈತೆ. ಇಲ್ಲಿದ್ದ ಡ್ರಾಪ್ ಲೊಕೇಶನ್ನು 13 ಕಿಲೋಮೀಟ್ರ್ ಐತೆ. 1 ಅವರ್ ತೋರಿಸ್ತೈತೆ ಡ್ರಾಪ್ ಲೊಕೇಶನ್. ಬನ್ನಿ ಹೋಗೋಣ. ಅವರು ಜನ 5 ಜನ ಇದ್ದರು ಸರ್. ಗಾಡಿಗೆಲ್ಲ ಪ್ಯಾಸೆಂಜರ್ ಅಲ್ಲ ಇಲ್ಲ ಅನ್ನೋದಕ್ಕೆ ಕಾರ್ ಬುಕ್ ಮಾಡ್ಕೊಂಡು ಹೋಗ್ಯಾರ. ಕಾರ್ ಬುಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವಿಲ್ಲಿಂದ MG ರೋಡಾಗ ಹಸಿ ಮೈಸೂರು ಸರ್ಕಲ್ ರೋಡೇ ಹೋಗಿ ತೋರಿಸ್ತಾ ಇರೋದು. ಹೆಬ್ಬಾಳ ಡ್ರಾಪ್, ಹೆಬ್ಬಾಳ ಕೆಂಪಾಪುರ. ಬನ್ನಿ ಹೋಗೋಣ. ಅಲ್ಲಿ ಕಾಣಿಸ್ತೈತೆ ನೋಡಿ, ಅದೇ ಬಿಲ್ಡಿಂಗು. ಇವಾಗ ತಾನೇ ಬಂದಿದ್ದೀನಿ. ಟೈಮ್ ಅವಾಗ 8:15 ಆಗೈತೆ. ಹಿಂದೆಗಡೆ ಅನ್ಲೋಡ್ ಮಾಡ್ತಾಯಿದ್ದಾರೆ. ಸಿಕ್ಕಾಬಟ್ಟೆ ಜಾಮ್ ಅಂದರೆ ಜಾಮು. ಎಲ್ಲ ಅನ್ಲೋಡ್ ಮಾಡ್ತಾಯಿದ್ದಾರೆ. ಸಿಕ್ಕಾಬಟ್ಟೆ ಲೇಟ್ ಆಗೋಯಿತು. ಜಾಮ್ ಅಂದರೆ ಜಾಮ್ ಸಿಟಿ. ಎಲ್ಲ ಅನ್ಲೋಡ್ ಆಗೈತೆ. 8:50 ಆಗೈತೆ. ನೆಕ್ಸ್ಟ್ ಆ ಕಡೆ ಡ್ಯೂಟಿ ಬೀಳುತ್ತಾ ನೋಡೋಣ. ಇದು ಮನೆಗೆ 15 ಕಿಲೋಮೀಟ್ರ್ ಐತೆ. ಖಾಲಿ ಹೋಗ್ತಾ ಇದ್ದೀನಿ. ಸೆಂಟ್ರ್ನಾಗೆಲ್ಲ ಡ್ಯೂಟಿ ಬಿದ್ದರೆ ನೋಡೋಣ. ಬನ್ನಿ ಹೋಗೋಣ. ಇಲ್ಲಿದ್ದ ಗಂಗಮ್ಮ ಸರ್ಕಲ್ಗೆ ಹೋಗ್ತಾಯಿದ್ರೆ BL ಫುಲ್ ಜಾಮ್ ಆಗುತ್ತೆ ಅಂತ BL ಸರ್ಕಲ್ ಹತ್ರ ಬರ್ತಲೂ ಡ್ಯೂಟಿ ಬಿದ್ದೈತೆ. ಪಿಕಪ್ ಇಲ್ಲಿದ್ದ 1.5 ಕಿಲೋಮೀಟ್ರು. ಡ್ರಾಪ್ ಬಂದುಬಿಟ್ಟು ಇದು ಬಿದ್ದೈತೆ ಹುಳಿ ಚಿಕ್ಕನಳ್ಳಿಗೆ. 850 ರೂಪಾಯಿ ಬಿದ್ದೈತೆ. ಕಸ್ಟಮರ್ ಫೋನ್ ಮಾಡಿದ್ದೆ, ಲೊಕೇಶನ್ ಕರೆಕ್ಟ್ ಐತೆ ಬನ್ನಿ ಅಂತ ಹೇಳಿದ್ರೆ. ಏನೋ ಈವೆಂಟ್ ಐಟಮ್ ಅಂತ. ಬನ್ನಿ ಹೋಗೋಣ ಪಿಕಪ್ ಲೊಕೇಶನ್ಗೆ. ಬರೀ ಇಲ್ಲಿದ್ದ ಪಿಕಪ್ ಲೊಕೇಶನ್ 1.5 ಕಿಲೋಮೀಟ್ರ್ ಐತೆ ಅಷ್ಟೇ. ಅಲ್ಲಿ ಕಾಣಿಸ್ತೈತೆ ನೋಡಿ, ಅದೇ ಮೇನ್ ರೋಡು. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಹಿಂದೆಗಡೆ ಲೋಡ್ ಮಾಡ್ತಾಯಿದ್ದಾರೆ ಐಟಮ್. ಇದೊಂದೇ ಒಂದು ಪಿಲ್ಲರು ಆಲ್ರೆಡಿ ಐತೆ, ಹಂಗಾಗಿ ಮ್ಯಾಗಡಿಗೆ ಹಾಕಿ ಕಟ್ಟಿದ್ದೀನಿ. ಇನ್ನು ಚಿಕ್ಕ ಪುಟ್ಟ ಐಟಮ್ ಎಲ್ಲ ಒಳಗಡೆ ಹಾಕಿದ್ದೀವಿ. ಇದೊಂದೇ ಲಾಂಗ್ ಇರೋದು. ಇಲ್ಲಿದ್ದ ಡ್ರಾಪ್ ಲೊಕೇಶನ್ ಹೋಗೋಣ ಬನ್ನಿ. ಲೋಡ್ ಆಗೈತೆಲ್ಲ. ಇಂಥ ಐಟಮ್ ಎಲ್ಲ ಹಾಕೋದಿಲ್ಲ ನಾನು, ಏನಂದರೆ ನೈಟ್ ಟೈಮ್ ಅಲ್ವಾ, ಹಂಗಾಗಿ ಅರ್ವ ಇರೋದಕ್ಕೆ ಹಾಕ್ತಾ ಇರೋದು. ನೋಡ್ಕೊಂಡು ಹೋಗೋಣ ಅಂತ. ನೀವು ಯಾರೇ ಆಗಲಿ ಬಾಡಿ. ಯಾಕಂದರೆ ಡೇ ಟೈಮ್ ಆದರೆ ಎಲ್ಲ ಕಡೆ ಪೊಲೀಸರು ಹಿಡಿತಾರೆ. ಇಲ್ಲಾದರೆ ಇವಾಗ ನೈಟ್ ಟೈಮು ಹೇಳೋಕ್ಕಾಗಲ್ಲ. ಎಲ್ಲನೂ ಹಿಡಿದ್ರೆ ಅದೆಲ್ಲ ಕಸ್ಟಮರ್ದೆ. ಆದಷ್ಟು ನೋಡ್ಕೊಂಡು ಹೋಗ್ರಿ ಆ ಕಡೆ ಐಟಮ್ ಎಲ್ಲ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿದ್ದ ಕಿಲೋಮೀಟ್ರ್ ಐತೆ ಡ್ರಾಪ್ ಲೊಕೇಶನ್. ಅಲ್ಲಿ ರೋಡು ಹೋಗ್ತಾ ಟೈಮ್ 9:50 ಆಗಿರುತ್ತೆ. ಬನ್ನಿ ಹೋಗೋಣ. ಪಾರ್ಕಿಂಗ್ ಲೇಟ್ ಆಗಿಕೊಂಡು ಹೋಗ್ತಾ ಇದ್ದೀನಿ. ಬಿಗೆರೆ ಮೇನ್ ರೋಡ್ ಇದು. ಇಲ್ಲಿದ್ದ ಇನ್ನೂ 6.5 ಕಿಲೋಮೀಟ್ರ್ ಐತೆ ಡ್ರಾಪ್ ಲೊಕೇಶನ್. ಲಹರಿ ಪಾರ್ಟಿ ಹಾಲ್ ಇದು, ಅದು ಡಾಬಾ. ಇವಾಗ ತಾನೇ ಬಂದಿದ್ದೀನಿ. ಹಿಂದೆಗಡೆ ರಿವರ್ಸ್ ಹಾಕಿ ನಿಲ್ಲಿಸಿದ್ದೀನಿ. ನೋಡೋಣ ಎಷ್ಟೊತ್ತಾಗುತ್ತೆ ಅನ್ಲೋಡು. ಟೈಮ್ ಅವಾಗ 10:20 ಆಗೈತೆ. ಇಷ್ಟೊತ್ತು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ದೀನಿ. ಟೈಮ್ ಅವಾಗ 11 ಗಂಟೆ ಆಗೈತೆ. ಇವಾಗ ಬಂದು ಅನ್ಲೋಡ್ ಮಾಡ್ತಾಯಿದ್ದಾರೆ. ಸಿಕ್ಕಾಬಟ್ಟೆ ಮಳೆ ಬಂತು ಅಂತಂದ್ರು ಕೇಳಿದ್ಕೆ ಎಲ್ಲ ಅನ್ಲೋಡ್ ಮಾಡ್ತಾಯಿದ್ದಾರೆ. ಎಲ್ಲ ಅನ್ಲೋಡ್ ಆಯಿತು. ಎಲ್ಲ ಅನ್ಲೋಡ್ ಆಯಿತು. ಟೈಮ್ ಅವಾಗ 11:05 ನಿಮಿಷ ಆಗೈತೆ. ಇಲ್ಲಿದ್ದ 10 ಕಿಲೋಮೀಟ್ರ್ ಮನೆಗೆ ಖಾಲಿ ಹೋಗ್ತಾ ಇದ್ದೀನಿ. ಇದು ಅಮೌಂಟು ಎಷ್ಟೋ ಕೊಟ್ಟರು, 250 ರೂಪಾಯಿ ಎಷ್ಟೋ ಕೊಟ್ಟರು. ಅದು ಡೇ ಟೈಮ್ ಆದರೆ ಆಗ್ತಿರಲಿಲ್ಲ. ಟೋಟಲ್ಲು 4 ಡ್ಯೂಟಿ, 1 ಡ್ಯೂಟಿ ಆನ್ಲೈನು, ಇನ್ನು 3 ಡ್ಯೂಟಿ ಕ್ಯಾಶ್ ಕಲೆಕ್ಟು. ಈ ವಿಡಿಯೋ ಯಾರೆಲ್ಲ ನೋಡ್ತಾಯಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ. ನಾಳೆ ಸಿಗೋಣ.